ವೀಕ್ಷಕರೇ, BCCI ಮಾಡಿದ ಒಂದು ತಪ್ಪಿನಿಂದ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ ಯಂಗ್ ಆಟಗಾರರು. ಹೌದು ವೀಕ್ಷಕರೇ, ಈ ಒಂದು ಲಿಸ್ಟ್ನಲ್ಲಿ ಋತುರಾಜ್ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್ ಅವರು ಟೀಮ್ ಇಂಡಿಯಾ ತಂಡಕ್ಕೆ ವಿದಾಯವನ್ನು ಹೇಳಲು ಬಯಸುತ್ತಿದ್ದಾರೆ. ಹೌದು, BCCI ಮಂಡಳಿಯು ಕೆಲವು ತಿಂಗಳುಗಳಿಂದ ಸಾಕಷ್ಟು ತಪ್ಪುಗಳನ್ನು ಮಾಡುತ್ತಿದೆಯಾ. ವೀಕ್ಷಕರೇ, ಈ ಒಂದು ತಪ್ಪಿನಿಂದ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಲು 4 ಜನ ಆಟಗಾರರು ಸಿದ್ಧತೆಯನ್ನು ವಹಿಸಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ತಿಳಿಯೋಕ್ಕಿಂತ ಮುಂಚಿತವಾಗಿ BCCI ಮಾಡಿದಂಥ ಈ ತಪ್ಪಿಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ವೀಕ್ಷಕರನ್ನು ಋತುರಾಜ್ ಗಾಯಕ್ವಾಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್ ಅವರ ಮೇಲೆ ಇರುವಂಥ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ. 2023 ವರ್ಲ್ಡ್ ಕಪ್ ಮುಗಿದ ನಂತರ ಟೀಮ್ ಇಂಡಿಯಾ ತಂಡದ ಹಲವು ಆಟಗಾರರು ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಹೌದು, ಕೆಲವೊಂದಿಷ್ಟು ಆಟಗಾರರು ಉತ್ತಮವಾಗಿ ಪ್ರದರ್ಶನ ನೀಡಿದರೂ ಕೂಡ ಅವರಿಗೆ ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನವೂ ಸಿಗುತ್ತಿಲ್ಲ. ವೀಕ್ಷಕರೇ, ಈ ಒಂದು ಕಾರಣದಿಂದ ಸಾಕಷ್ಟು ಆಟಗಾರರು ಕ್ರಿಕೆಟ್ಗೆ ವಿದಾಯವನ್ನು ಹೇಳುತ್ತಿದ್ದಾರೆ. ವೀಕ್ಷಕರೇ, ಉದಾಹರಣೆಗೆ ವಿರಾಟ್ ಕೊಹ್ಲಿ. ಹೌದು ವೀಕ್ಷಕರೇ, T20 ವರ್ಲ್ಡ್ ಕಪ್ಪನ್ನು ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಅವರು T20 ಫಾರ್ಮೆಟ್ಗೆ ವಿದಾಯವನ್ನು ಹೇಳಿದರು. ಹೌದು, ಅವರು ವಿದಾಯವನ್ನು ಹೇಳಿದ ಬಳಿಕ ಒಂದು ಮಾತನ್ನು ಹೇಳಿದರು. ವೀಕ್ಷಕರೇ, ವಿರಾಟ್ ಕೊಹ್ಲಿ ಅವರು ಹೇಳಿದ್ದು, ಇನ್ನು ಮುಂದೆ ಬರುವಂಥ ಯಂಗ್ ಆಟಗಾರರು ನಮ್ಮ ಸ್ಥಾನವನ್ನು ಭರ್ತಿ ಮಾಡಿಕೊಳ್ಳಬೇಕು ಮತ್ತು ನಾವು ಇಲ್ಲಿಗೆ ವಿದಾಯವನ್ನು ಹೇಳಲು ಬಯಸುತ್ತೇವೆ ಎಂದು ವಿರಾಟ್ ಕೊಹ್ಲಿ ಅವರು ಹೇಳಿದರು. ಆದರೆ ವೀಕ್ಷಕರೇ, ಇದೀಗ BCCI ಮಂಡಳಿಯು ಸಾಕಷ್ಟು ತಪ್ಪುಗಳನ್ನು ಮಾಡುತ್ತಿದೆಯಾ. ವೀಕ್ಷಕರು, ಉತ್ತಮವಾಗಿ ಪ್ರದರ್ಶನ ಕೊಟ್ಟರೂ ಕೂಡ BCCI ಮಂಡಳಿಯು ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನವನ್ನು ಕೊಡುತ್ತಿಲ್ಲ. ವೀಕ್ಷಕರೇ, ಉದಾಹರಣೆಗೆ ಈ ಆಟಗಾರರು. ಹೌದು, ಇದೇ ತಿಂಗಳು ನಡೆದಿದ್ದ ಜಿಂಬಾಬ್ವೆ ವಿರುದ್ಧದ T20 ಸರಣಿಯಲ್ಲಿ ಅಭಿಷೇಕ್ ಶರ್ಮಾ ಅವರು ಶತಕವನ್ನು ಬಾರಿಸಿದರೂ ಕೂಡ ಅವರಿಗೆ ಇದೀಗ ಶ್ರೀಲಂಕಾ ವಿರುದ್ಧದ T20 ಸರಣಿಗೆ ಅವಕಾಶ ಸಿಕ್ಕಿಲ್ಲ. ಇನ್ನು ಮತ್ತೊಬ್ಬ ಆಟಗಾರ ಋತುರಾಜ್ ಗಾಯಕ್ವಾಡ. ಹೌದು ವೀಕ್ಷಕರೇ, ಇವರಿಗೂ ಕೂಡ ಸ್ಥಾನವೂ ಸಿಕ್ಕಿಲ್ಲ. ವೀಕ್ಷಕರೇ, ಇವರು ಕೂಡ ಈ ಒಂದು ಸರಣಿಯಲ್ಲಿ ಉತ್ತಮವಾಗಿ ಆಟವನ್ನು ಆಡಿದರು. ಈ ರೀತಿಗೆ ಪ್ರದರ್ಶನ ನೀಡಿದರೂ ಕೂಡ ಇದೀಗ BCCI ಮಂಡಳಿಯು ಇವರಿಗೆ ಶ್ರೀಲಂಕಾ ವಿರುದ್ಧದ T20 ಸರಣಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಈ ಒಂದು ಕಾರಣದಿಂದ ಇವರು ಇದೀಗ ಕ್ರಿಕೆಟ್ಗೆ ವಿದಾಯವನ್ನು ಹೇಳಲು ಬಯಸುತ್ತಿದ್ದಾರೆ. ಇನ್ನು 6 ತಿಂಗಳುಗಳಿಂದ ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನವೇ ಸಿಗದ ಇಶಾನ್ ಕಿಶನ್ ಅವರು ಕೂಡ ಪರದಾಡುತ್ತಿದ್ದಾರೆ. ಇನ್ನು ವೀಕ್ಷಕರು, ಇದರ ಬಗ್ಗೆ ಮಾತನಾಡಿದ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ಯಾವ ರೀತಿ ಹೇಳಿದ್ದಾರೆ ಎಂಬುದನ್ನು ಕೇಳಿ. ವೀಕ್ಷಕರು, ಮೊದಲಿಗೆ ಮಾತನಾಡಿದ ಅಭಿಷೇಕ್ ಶರ್ಮಾ ಅವರು BCCI ಬಗ್ಗೆ ಹೇಳಿದ್ದು, ಹೌದು, ನಾವು ಉತ್ತಮವಾಗಿ ಆಟವನ್ನು ಆಡಿದರೂ ಕೂಡ BCCI ಮಂಡಳಿಯು ಹಣದ ಆಸೆಗೆ ನಮಗೆ ಮೋಸ ಮಾಡುತ್ತಿದೆಯಾ. ಹಣದ ಆಸೆಗೆ ಈ ರೀತಿಯಾಗಿ ಮಾಡೋದು ತಪ್ಪು ಎಂದು ಅಭಿಷೇಕ್ ಶರ್ಮಾ ಅವರು ಹೇಳಿದರು. ಇನ್ನು ಇದರ ನಂತರ ಮಾತನಾಡಿದ ಇಶಾನ್ ಕಿಶನ್ ಅವರು ಹೇಳಿದ್ದು, ಹೌದು, ನಾವು ಬೇರೆ ತಂಡಕ್ಕೆ ಆಡಿದರೆ ನಮ್ಮ ಪವರ್ BCCI ಮಂಡಳಿಗೆ ಗೊತ್ತಾಗುತ್ತೆ ಮತ್ತು ನಾವು ಟೀಮ್ ಇಂಡಿಯಾ ತಂಡಕ್ಕೆ ಯಾವುದೇ ರೀತಿ ಮೋಸವನ್ನು ಮಾಡುವುದಿಲ್ಲ ಮತ್ತು ನಮಗೂ ಕೂಡ ಒಂದು ಸರಣಿಯಲ್ಲಿ ಚಾನ್ಸ್ ಕೊಟ್ಟರೆ ನಾವು ಕೂಡ ಕಂಬ್ಯಾಕ್ ಮಾಡಬಹುದೆಂದು ಇಶಾನ್ ಕಿಶನ್ ಅವರು ಹೇಳಿದ್ದಾರೆ. ವೀಕ್ಷಕರು, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್.